ಯಾರ ಮಂದಿ ಮನಿ ಮುಂದೆ ಯಾರು ವಿಚಾರ ಮಾಡೋದಿಲ್ಲ, ತಮ್ಮ ಮನಿ ಮುಂದೆ ಆಟ ವಿಚಾರ ಮಾಡ್ತಾರೆ. ಇಲ್ಲಿ ಎಲ್ಲಾ ಅಧಿಕಾರಿಗಳು ಬಂದ್ರು ನೋಡಿದ್ರು ಹೋದ್ರು, ಯಾವ ಅಧಿಕಾರಿನೂ ಏನೋ ಕ್ರಮ ತಗೊಳಕತ್ತಿಲ್ರಿ. ಇಲ್ಲಿ ಚರಂಡಿ ನೀರ್ ಹುಡುಗರು ಹೋಗ್ಬಿಡಿ ಕಲ್ಲ ಕಟ್ಟಿಗೆ ಹೋಗುತ್ತಾವ ಏನ್ ಕೇಳ್ತಾರ ನನ್ನ ಮಾತ. ಮತ್ತೆ ಹೊಲ್ದಾನ್ ರೈತರು ಏನ್ ಮಾಡ್ಬೇಕು, ಹೊಲ ಎಲ್ಲ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಬರುವ ವಾರ್ಡ್ ನಂಬರ್ 6ರ ಅರಳದಿನ್ನಿ ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳಿಂದ ಕೂಡಿದೆ. ಪ್ರಮುಖವಾಗಿ ಅರಳದಿನ್ನಿ ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ಹೆಚ್ಚಾಗಿದೆ. ಈ ಸಮಸ್ಯೆ ಕುರಿತು ಅರಳದಿನ್ನಿ ಗ್ರಾಮಸ್ಥರು ಆಲಮಟ್ಟಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಹಾಗೂ ಅರಳದಿನ್ನಿ ವಾರ್ಡ್ ಚುನಾಯಿತ ಸದಸ್ಯರಿಗೆ ತಿಳಿಸಿದರು. ಯಾವುದೂ ಕಾನೂನಾತ್ಮಕ ಕ್ರಮವನ್ನು ತೆಗೆದುಕೊಂಡಿಲ್ಲ. ಅರಳದಿನ್ನಿ ಗ್ರಾಮಸ್ಥರು ಬರುವ ಚುನಾವಣೆಗೆ ಊರಿನಿಂದ ಬಹಿಷ್ಕಾರ ಹಾಕುವುದಾಗಿ ತಿಳಿಸಿದ್ದಾರೆ ಹಾಗೂ ಈ ಸಮಸ್ಯೆ ಬಗ್ಗೆ ಪರಿಹಾರ ಆಗಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಚರಂಡಿ ಹೋತಂದ್ರೆ ಬೇಸಾಕೈತಿ ನಮಗ, ಏನ್ ಮಾಡೋಣ ಹೆಣ್ ಮಗಳ ಕೆಲಸ, ಊಟ ನೀರು ಇಲ್ಲಿದ್ರೆ ಮುಂಚೆ ಚರಂಡಿ ಚಾಲು ಮಾಡ್ತಾನೆ. ಯಾರು ಬಂದು ನೋಡ್ತಾರ, ಇಲ್ಲಿ ಯಾರು ನೋಡಂಗಿಲ್ಲ. ಬಂದು ಯಾರ ಮಂದಿ ಮನಿ ಮುಂದೆ ಯಾರು ವಿಚಾರ ಮಾಡೋದಿಲ್ಲ, ತಮ್ಮ ಮನಿ ಮುಂದೆ ಆಟ ವಿಚಾರ ಮಾಡ್ತಾರ. ನಾನ ಬಂದ್ ಊಟ ಚರಂಡಿ ನೀರ್ ಕಾಗೋದು, ಹುಡುಗರು ಹೋಗ್ಬಿಡಿ ಕಲ್ಲ ಕಟ್ಟಿಗೆ ಹೋಗುತ್ತಾವ ಏನ್ ಕೇಳ್ತಾರ ನನ್ನ ಮಾತ. ಮತ್ತ ಕೇಳುದಿಲ್ಲ ಅವ್ರು, ಕೇಳೋದಿಲ್ಲ ಎಲ್ಲ ಇದು ಚರಂಡಿ ದಯಮಾಡಿ ಕೈ ಮುಗಿದೀನಿ. ಸ್ವಚ್ಛ ಹೋಗ್ತಾರ ಬೇಸಾಕಂದ್ರೆ ಮಲಾರಿ ಹುಳ ಮನ್ಯಾಗ ಹುಳ ಕಳ್ಸ್ಕೊಂಡ್ ಹುಳ ಕೊಡ್ತಾವ, ಕಂಡಪಟ್ಟಿ ಹುಳ ಕಡಿತಾವ ನೋಡ್ರಿ ಅಪ್ಪ. ಪುಣ್ಯ ಮಗಳ ಕೆಲಸ ನೋಡ್ಯಪ್ಪ, ಕೈ ಮುಗಿ ದಯಮಾಡಿ. ನಮ್ಮ ಹೆಸರು ವಿಶ್ವನಾಥ್ ವಾಲಿಕರ್ ಅಂತೇಳಿ, ಆಲ್ಮಟ್ಟಿ ನಡಗುಂದಿ ತಾಲೂಕಿನ ಅರಳದಿನ್ನಿ ಗ್ರಾಮದಲ್ಲಿ ಇದೊಂದು ದುರ್ಘಟನೆ ಅಂತ ಹೇಳ್ಬೋದು. ಇದು ಚರಂಡಿನ ಏನೈತ್ರಿ, ಪಂಚಾಯತಿ ಮೆಂಬರ್ಸ್ಗಳು ಬಂದರು, ಆಮೇಲೆ PDO ಬಂದರು, ಎಲ್ಲ ಅಧಿಕಾರಿಗಳು ಬಂದರು. ಬಂದು ಕೇಸಿ ನೋಡಿದ್ರು ಹೋದ್ರು ಅಷ್ಟೇ, ಏನೊಂದು ಕೆಲಸ ಮಾಡೋಕತ್ತಿಲ್ಲ. ಇದು ಅರಳದಿನ್ನಿ ಗ್ರಾಮ ಒಂದು ಮಲೇರಿಯಾ ಏರಿಯಾ ಐತ್ರಿ. ಇದು ಅಂದ್ರೆ ಆಲ್ಮಟ್ಟಿ ಡ್ಯಾಮಿನ ಕೆಳಗಡೆ ಎಡಭಾಗದಲ್ಲೇ ಇರುವಂಥ ಒಂದು ಅರಳದಿನ್ನಿ ಗ್ರಾಮ. ಇದು ಇದು ಏನೈತಿ ಮಲೇರಿಯಾ ಊರು ಅಂತೇಳಿ ಪ್ರಸಿದ್ಧಿ ಆಗೈತೆ ರೀ. ಇದು ಇಲ್ಲಿ ಎಲ್ಲ ಅಧಿಕಾರಿಗಳು ಬಂದರು ನೋಡಿದ್ರು ಹೋದರು, ಯಾವ ಅಧಿಕಾರಿನೂ ಏನೂ ಕ್ರಮ ತೊಗೊಳಕತ್ತಿಲ್ಲ ರೀ. ಇಲ್ಲಿ ಡೆಂಗ್ಯೂ ಕಂಟಿನ್ಯೂ ಡೆಂಗ್ಯೂ ಐತಿ, ಮಲೇರಿಯಾ ಐತಿ. ಇಲ್ಲೆಲ್ಲ ನೋಡ್ರಿ, ಇಲ್ಲೆಲ್ಲ ಚರಂಡಿ, ಇಲ್ಲೆಲ್ಲ ಇದನ್ನು ಈಗ ಆಲ್ರೆಡಿ ಇದು ಶಾಂಕ್ಷನ್ ಆಗೈತೆ ರೀ. ಯಾವ ಅಧಿಕಾರಿನೂ ಏನೂ ಕ್ರಮ ತೊಗೊಳಕತ್ತಿಲ್ಲ ರೀ. ಅದಕ್ಕೆ ನಾ ಮನವಿ ಮಾಡೋದೇನಂದ್ರೆ, ಯಾವ ಅಧಿಕಾರಿ ಕೇಳಿದ್ರೂ ಏನೂ ಉಪಯೋಗ ಆಗತ್ತಿಲ್ಲ. ಈಗ ಮುಂದೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. ಅದಕ್ಕೆ ಇದನ್ನೇನು ಸ್ಥಳಾಂತರ ಮಾಡ್ತಾರೋ ಇಲ್ಲ ಇದನ್ನು ಊರು ಒಂದು ಸ್ವಲ್ಪ ಸುಧಾರಣೆ ಮಾಡ್ತಾರೋ ಗೊತ್ತಿಲ್ಲ. ಯಾವ ಅಧಿಕಾರಿ ಕೇಳಿದ್ರೂ ಏನೂ ಉಪಯೋಗ ಆಗಕತ್ತಿಲ್ಲ. ಅದಕ್ಕೆ ಇನ್ನು ಮುಂದೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ ನಮ್ಗೆ. ಅದಕ್ಕೆ ನಾವು ಈ ಮನವಿ ಮಾಡೋದೇನಂದ್ರೆ, ಈ ಅಧಿಕಾರಿಗಳು ಬಂದು ಈಗ ಸಮಕ್ಷಮ ಬಂದು ಕೇಸಿ ಎಲ್ಲ ನೋಡಿಕೊಂಡು ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಬೇಕು. ಇದು ಮಲೇರಿಯಾ ಏರಿಯಾ ಐತಲ್ಲ, ಇಲ್ಲಿ ಯಾರಾದರೂ ಡಾಕ್ಟರ್ಸ್ಗಳ್ಗೆ ನೇಮಕ ಮಾಡಬೇಕು. ಆಮೇಲೆ ಇದು ಚರಂಡಿದು ಒಂದು ಸ್ವಲ್ಪ ಮಾಡಬೇಕು. ಏನೂ ರೆಸ್ಪಾನ್ಸ್ ಏನೂ ಮಾಡಕತ್ತಿಲ್ಲ. ಅದ್ರ ಸಂಬಂಧ ಕೇಳೋದೇನೆಂದ್ರೆ ಸರ್ಕಾರಕ್ಕೆ ಇದೊಂದು ಸ್ವಲ್ಪ ಚರಂಡಿ ಆಗಲಿ ಏನೋ ಒಂದು ಪೈಖಾನೆ ಅಂತ ಆಗಲಿ ಒಂದು ಸ್ವಲ್ಪ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಮೆಂಬರ್ಗಳು ಹೇಳಿದ್ರೆ ಮೆಂಬರ್ ಯಾರು ಇದು ಮಾಡಕತ್ತಿಲ್ಲ ರೀ. ಊರೊಳಗೆ ಲೈಟ್ ಹೋದ್ರೆ ಲೈಟ್ ಹಾಕಕ್ಕೆ ಯಾರು ರೆಸ್ಪಾನ್ಸ್ ಇಲ್ಲ ರೀ. ಇದ್ರ ಬಗ್ಗೆ ಏನು ಕ್ರಮ ತಗೊಳ್ಳಲ್ಲ. ಈ ಒಂದು ವರ್ಷಕ್ಕೊಮ್ಮೆ ಮೊಹರಂ ಬರ್ತೈತ್ರಿ, 5 ದಿನ ಆಚರಣೆ ಮಾಡ್ತೇವೆ ನಾವು. ಈ ದಾರಿನ ಸುದ್ದಿಲ್ಲ, ಹೊಳಿಗೆ ಹೋಗಿ ದೇವ್ರ ಹೊಳಿಗೆ ಹೋಗಿ ನಾವು ತೊಳ್ಕೊಂಬರಕ್ ದಾರಿ ಸುದ್ದಿಲ್ಲ. ಮತ್ತು ಚರಂಡಿಗಳು ಎಲ್ಲ ನೀರ್ ಅದ ರೋಡ್ ಮ್ಯಾಗ ಬರ್ತಾವು, ಮತ್ತು ಹೊಲದಾಗ ಬರ್ತಾವು. ಮತ್ತು ಹೊಲ್ದಾನ್ ರೈತರು ಏನ್ ಮಾಡ್ಬೇಕು, ರೈತರು ನೋಡಿ ಇದು ಹೊಲ ಎಲ್ಲ ಪಡ ಬಿದ್ದ್ಬಿಟ್ಟೈತಿ. ಈಗ ಅವ್ರು ಏನ್ ಮಾಡ್ಬೇಕು ರೈತರು? ಈಗ ನಾವು ಮುಂದಿನ ನಮ್ಮ ಊರಿಗೆ 2 ತಿಂಗಳ ಇಲೆಕ್ಷನ್ ಬರ್ತೈತಿ. ಇಲೆಕ್ಷನ್ ಬಂದ್ರೆ ಮೆಂಬರ್ಗಳಿಗೆ ಬಹಿಷ್ಕಾರ ಹಾಕ್ತೇವಿ, ಮತ್ತು ಇಲೆಕ್ಷನ್ಗೂ ಬಹಿಷ್ಕಾರ ಹಾಕ್ಬಿಡ್ತೇವೆ. ಹೇಳಾಕತ್ತೇವ್ರಿ, ಆದ್ರೂ ಕೇಳಾತಿಲ್ಲ. ಇದು ಒಟ್ಟು ನೀರ್ ಬಸಿಡಾತದೆ. JCB ಹಚ್ಚಬೇಡ ಅಂದ್ರು ಹಚ್ಚಿದ್ರು. ಕೇಸಿ ಚರಂಡಿ ಎಲ್ಲ ಹೊಡೆದ ಕೇಸಿ ಪೂರ ಹೊಲ್ಲಾಗ ಗಾಡಿ ಹೊಲಾರಂಗ ಅನುಕೂಲ ಇಲ್ಲ. ಹೊಲ್ದಾಗ ನೀರ್ ಬರ್ತಾವು, ಪೂರ ಹೊಲ್ಲಾಗ ನೀರ್ ಹೇಳಾಕತ್ತಿಲ್ರಿ. ಹೇಳೈತ್ರಿ, ಪಂಚಾಯತ್ ಅವ್ರಿಗೆ ಹೇಳೈತಿ. ಅದ್ರ ಫೋಟೋ ತೆಗೆದು ಹಾಕಿನ್ರಿ. ಪೂರ ಹೊಲ್ದಾಗ ಎಲ್ಲ ಬಸಿ ಇಟ್ಟೈತಿ. ಆದ್ರೂ ಏನು ಕೇರ್ ಮಾಡಾಕತ್ತಿಲ್ರಿ. ಇದು ಎಷ್ಟು ವರ್ಷ ಆತ್ರಿ ಹಿಂಗ ಹಾಕತ್ತೇನೆ? ವರ್ಷ ಆತ ತಿಂಗಳಾತ್ರಿ? 1 ವರ್ಷ ಆಯ್ತು. ಮತ್ತೆ ಹಿಂಗ 1 ವರ್ಷ ಆತ್ರ. ನೀವು ಫೋಟೋ ಹೊಡೆದು PDO ಅವ್ರಿಗೆ ಕಳ್ಸಿರೇನ್ರಿ? PDO ಹಾಕಿಲ್ಲ, ಅವ್ರು ಪಂಚಾಯತಿ ಅವ್ರಿಗೆ ತೋರಿಸಿದೈತಿ. ಮೆಂಬರ್ಗಳಿಗೆ ಊರಾಗ ಮೆಂಬರ್ಗಳಿಗೆ ತೋರಿಸಿದೈತಿ. ಮಾಡೋ ನಂತರ ಒಟ್ಟ ಮಾಡಕ್ ತಯಾರಿಲ್ಲ. ಮೆಂಬರ್ಗಳು ತೋರ್ಸನೇನಂದ್ರಿ?
ಮಾಡೋಣ ಅಂತ ಹೇಳ್ತಾರ, ಮಟ್ಟ ಮಾಡಕ್ ತಯಾರಿಲ್ಲ. ವರದಿ ರಾಜು ಭಜಂತ್ರಿ.